ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಒಂದು ಈಸಿಯಾಗಿ ಹುಳಿ ಗೊಜ್ಜು ಮಾಡೋದು ತೋರಿಸ್ಕೊಡ್ತೀನಿ. ಇದನ್ನು ನೀವು ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತಿನ್ಬೋದು. ಅದರಲ್ಲೂ ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ಯಾವುದೇ ರೀತಿ ತರಕಾರಿ ಬೇಕಾಗೋದಿಲ್ಲ ಇದಕ್ಕೆ. ಮತ್ತು ಇದನ್ನು ಮಾಡಿ ನೀವು ಒಂದು ತಿಂಗಳವರೆಗೂ ಇಟ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕೆಡೋದು ಇಲ್ಲ. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು 50 ಗ್ರಾಮ್ ಆಗೋಷ್ಟು ಹುಣಸೆಹಣ್ಣು, ಸುಮಾರು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೀರಲ್ಲಿ ನೆನೆ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ, ತರಕಾರಿ ಸಾಂಬಾರಿಗೆ ಯೂಸ್ ಮಾಡ್ತಿರಲ್ಲ ಆ ಸಾಂಬಾರ್ ಪುಡಿ. ಇಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಆದಷ್ಟು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಮೆಂತ್ಯ, ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಮತ್ತು ಇಂಗೊಂದು 1/4 ಟೀ ಸ್ಪೂನು, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಬೆಳ್ಳುಳ್ಳಿ ಒಂದು 2 ಗಡ್ಡೆ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ದು, ಸುಮಾರು ಒಂದು 25 ಇರ್ಬೋದು. ನೀವು ಜಾಸ್ತಿ ಸಹ ಹಾಕೊಬೋದು. ಇದನ್ನು ಜಸ್ಟ್ ಕುಟ್ಕೊತೀನಿ, ಯಾಕೆಂದರೆ ಇದು ಎಣ್ಣೆಲಿ ಫ್ರೈ ಮಾಡುವಾಗ ಸಿಡ್ದು ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಜ್ಕೊತೀನಿ. ಇವಾಗ ಇದಕ್ಕೆ 1 ಕಪ್ ಆಗೋಷ್ಟು ನೀರು ಹಾಕಿದ್ನಲ್ಲ, ಹುಣಸೆಹಣ್ಣ ಚೆನ್ನಾಗಿ ಕ್ಯೂಚ್ಕೊತೀನಿ. ಇದರಲ್ಲಿ ಹಳೆ ಹುಣಸೆಹಣ್ಣು ಇರುತ್ತೆ. ಹಳೆ ಹುಣಸೆಹಣ್ಣು ಅಂದರೆ ಸ್ವಲ್ಪ ಕಪ್ಪಗಿರುತ್ತೆ, ಪರವಾಗಿಲ್ಲ, ಅದು ತೊಗೋಬೋದು. ಇಲ್ಲ ನಾರ್ಮಲ್ ಹೊಸ ಹುಣಸೆಹಣ್ಣು ಬೆಳ್ಳಗಿರುತ್ತಲ್ಲ, ಅದು ತೊಗೊಬೋದು. ಸೊ ಇದನ್ನು ಚೆನ್ನಾಗಿ ಕ್ಯೂಚ್ಕೊಂಡಿದ್ದೀನಿ. ಅದರಲ್ಲಿರೋ ರಸ, ಸಿಪ್ಪೆ ಅದೆಲ್ಲ ಏನಿರುತ್ತೆ ಅದೆಲ್ಲ ತೆಗ್ಬಿಡ್ಬೇಕು, ಯಾಕಂದರೆ ಅದರಲ್ಲಿ ಕಡ್ಡಿ, ನಾರು ಅದೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರನೇ. ಈಗ ಇದಕ್ಕೂ ಸುಮಾರು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಸುಮಾರು ಒಂದು 50 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಮೆಂತ್ಯ, ಸಾಸಿವೆ ಹಾಕ್ಕೊತಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಇದು ತುಂಬ ದಿವಸ ಬಾಳಿಕೆ ಬರುತ್ತೆ, ಅದಕ್ಕೋಸ್ಕರ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಒಂಥರ ಉಪ್ಪಿನಕಾಯಿ ಥರನೇ ಇರುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಮೆಂತ್ಯ, ಜೀರಿಗೆ ಮತ್ತು ಕರಿಬೇವು, ಜಜ್ಜಿರುವಂಥ ಬೆಳ್ಳುಳ್ಳಿ, ಬೇಕಂದರೆ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿನೂ ಹಾಕೊಬೋದು, ಆದರೆ ನಾನು ಹಾಕಿಲ್ಲ. ಸೊ ಆಲ್ರೆಡಿ ಖಾರದ ಪುಡಿ ಯೂಸ್ ಮಾಡಿದ್ದೀನಿ. ಸಾಂಬಾರು ಪುಡಿಯಲ್ಲೂ ಖಾರ ಇರುತ್ತೆ. ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಬೆಳ್ಳುಳ್ಳಿನ ಸುಮಾರು ಒಂದು ನಿಮಿಷ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ. ಇವಾಗ ಮಿಕ್ಸ್ ಮಾಡಿದ್ನಲ್ಲ ಹುಣಸೆಹಣ್ಣು ಕ್ಯೂಚಿ ರಸನ, ಅದನ್ನು ಹಾಕ್ಕೊತಾ ಇದ್ದೀನಿ. ಸುಮಾರು ಒಂದು 50 ಗ್ರಾಮ್ ಹುಣಸೆಹಣ್ಣಿಗೆ ಒಂದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಅದೇ ಇದು ತುಂಬ ದಿವಸ ಇಡೋದ್ರಿಂದ ನೀವು ಜಾಸ್ತಿ ಸಹ ಮಾಡಿಟ್ಕೊಬೋದು. ಅದರಲ್ಲೂ ಫ್ರಿಜ್ಜಲ್ಲಿ ಇಡೋದಾದರೆ 2 ತಿಂಗಳವರೆಗೂ ಇಟ್ಕೊಬೋದು. ಹೊರಗಡೆ ಇಡೋದಾದರೆ ಒಂದು 15ರಿಂದ 20 ದಿವಸವರೆಗೂ ಇಟ್ಕೊಬೋದು, ಏನೂ ಆಗೋದಿಲ್ಲ. ಸೊ ಬ್ಯಾಚುಲರ್ಗೆ ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಜ್ವರ ಬಂದಾಗ, ಬಾಯಿ ಕೆಟ್ಟೋಗಿರುತ್ತೆ, ಏನಾದರೂ ಖಾರವಾಗಿ ಹುಳಿಯಾಗಿ ತಿನ್ಬೇಕು ಅನಿಸ್ದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಧನಿಯಾ ಪುಡಿ ಹಾಕ್ತೆ ಮತ್ತು ಖಾರದ ಪುಡಿ ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಸ್ಪೈಸಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟ್ ಬಂದು ತರಕಾರಿ ಸಾಂಬಾರು ಯೂಸ್ ಮಾಡ್ತಿರಲ್ಲ, ನಾರ್ಮಲ್ ಸಾಂಬಾರು ಪುಡಿ, ಇವಾಗ ನಿಮ್ಮ ಮನೇಲಿ ಇರುತ್ತಲ್ಲ ಸಾಂಬಾರು ಪುಡಿ, ಅದನ್ನೇ ಹಾಕ್ಕೊಳ್ಳಿ. ಸೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಹುಣಸೆಹಣ್ಣಲ್ಲಿ ಮಾಡಿರೋದ್ರಿಂದ ಎಲ್ಲ ಸಮವಾಗಿರಬೇಕು. ಉಪ್ಪು, ಖಾರ, ಹುಳಿ 3 ಒಂದೇ ಥರ ಇರಬೇಕು. ಒಂದು ಹೆಚ್ಚಾದರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಹುಳಿ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ಖಾರ ಆದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರನೇ. ಸೊ ಇದಕ್ಕೆ ಹಿಂಗು ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೆ. ಇದನ್ನು ಒಂದು 10 ನಿಮಿಷವರೆಗೂ ಕುದಿಸ್ಕೊತೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. 10 ನಿಮಿಷವರೆಗೂ ಕುದೀತಾ ಏನಾಗುತ್ತೆ ಅಂದರೆ ನೀವು ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ಇದು ಹುಣಸೆಹಣ್ಣು ಹಾಕಿರೋದ್ರಿಂದ ಅದು ಸೈಡಲ್ಲೆಲ್ಲ ಹಾಗೆ ಗಂಟು ಥರ ಆಗುತ್ತೆ, ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾಯಿದ್ರೆ ಅದು ತಲಾನು ಹಿಡಿಯೋದಿಲ್ಲ. ಇದನ್ನೇ ಯಾವ ರೀತಿ ಬೇಯಿಸ್ಕೋಬೇಕಂದ್ರೆ, ಕುದಿಸ್ಕೋಬೇಕಂದ್ರೆ ಎಣ್ಣೆ ಬಿಡೋ ಥರ ಕುದಿಸ್ಕೋಬೇಕು. ಸೊ ಇವಾಗ 10 ನಿಮಿಷ ಆದಮೇಲೆ ಇನ್ನೊಂದು 5 ನಿಮಿಷ ಬಿಟ್ಟಿದೆ. 5 ನಿಮಿಷಕ್ಕೆಲ್ಲ ಈ ಥರ ಎಣ್ಣೆ ಬಿಟ್ಕೊಂಡು ಕರೆಕ್ಟಾಗಿ ಈ ಗ್ರೇವಿ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇನ್ನೂ ನೀವು ಗಟ್ಟಿಯಾಗಿ ಮಾಡಿ ಇಟ್ಕೊಬೋದು, ಒಂಥರ ಗಟ್ಟಿ ಉಪ್ಪಿನಕಾಯಿ ಥರನೂ ಮಾಡಿ ಇಟ್ಕೊಬೋದು. ಆದರೆ ಈ ಥರ ಮಾಡಿ ಇಟ್ಕೊಂಡ್ರೆ ಸಾಕು. ಇವಾಗ ಮಿನಿಮಮ್ 15 ನಿಮಿಷವರೆಗೂ ಮಾಡಿಕೊಂಡೆ. ಸೊ ನಾನು ಹೇಳ್ದಂಗೆ ಇದನ್ನು ಒಂದು ತಿಂಗಳವರೆಗೂ ನೀವು ಒಂದು 8 ಬಾಕ್ಸ್ಗೆ ಹಾಕಿ ಇಟ್ಕೊಂಡು ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಎಲ್ಲದು ಟ್ರಾವೆಲಿಂಗ್ ಹೋದ್ರೆ ಕೂಡ ಎತ್ಕೊಂಡು ಹೋಗ್ಬೋದು. ಖಂಡಿತ ಇವತ್ತು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಟ್ರೈ ಮಾಡಿ, ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.